ಎಲ್ಲರಿಗೆ ನಮಸ್ಕಾರಗಳು ಸ್ನೇಹಿತರೆ. ಬನ್ನಿ ಮತ್ತೊಮ್ಮೆ ಟಾಪ್ 20 ಪ್ರಶ್ನೋತ್ತರ ಸರಣಿಯಲ್ಲಿ ನಿಮ್ಮ ಸುಸ್ವಾಗತ. ಈ ಟಾಪ್ 20 ಪ್ರಶ್ನೋತ್ತರ ಸರಣಿಯನ್ನು ಹಿಂದಿನ ಪ್ರಶ್ನೆ ಪತ್ರಿಕೆಯಿಂದ ಆಯ್ಕೆ ಮಾಡಲಾಗಿದೆ. ಇದು ಮುಂಬರುವ ಕಾಂಪಿಟೇಟಿವ್ ಎಕ್ಸಾಮ್, PDO, ವಿಲೇಜ್ ಅಕೌಂಟೆಂಟ್, BMTC ಮತ್ತು ಇನ್ನಿತರ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬಹುಮುಖ್ಯವಾದ ಪ್ರಶ್ನೋತ್ತರಗಳಾಗಿವೆ ಸ್ನೇಹಿತರೆ. ಮತ್ತು ಇದು ಟಾಪ್ 20 ಪ್ರಶ್ನೋತ್ತರ ಸರಣಿಯನ್ನು ಪೂರ್ತಿಯಾಗಿ ನೋಡಿಕೊಳ್ಳಿ ಸ್ನೇಹಿತರೆ, ಏಕೆಂದರೆ ಇಲ್ಲಿ ಬಹಳ ಮಹತ್ವಪೂರ್ಣವಾದ ಪ್ರಶ್ನೋತ್ತರಗಳಿವೆ ಸ್ನೇಹಿತರೆ. ಬನ್ನಿ ಈಗ ನಾವು ಮೊದಲನೇ ಪ್ರಶ್ನೆಯನ್ನು ಆರಂಭಿಸೋಣ. ಬನ್ನಿ ಸ್ನೇಹಿತರೆ, ಮೊದಲನೇ ಪ್ರಶ್ನೆ ಕಡೆ. ಮಹಿಳೆಯರ ಮೇಲಿನ ಅಪರಾಧವನ್ನು ನಿಭಾಯಿಸಲು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಮೊದಲ ದಿಶಾ ಪೊಲೀಸ್ ಸ್ಟೇಷನ್ ಸ್ಥಾಪಿಸಲಾಗಿದೆ? ಇದರ ಆಯ್ಕೆಗಳು: ಆಯ್ಕೆ ಎ ಆಂಧ್ರ ಪ್ರದೇಶ್, ಆಯ್ಕೆ ಬಿ ಕರ್ನಾಟಕ, ಆಯ್ಕೆ ಸಿ ಮಹಾರಾಷ್ಟ್ರ, ಆಯ್ಕೆ ಡಿ ಮಧ್ಯಪ್ರದೇಶ. ಒಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ ಆಂಧ್ರ ಪ್ರದೇಶದಲ್ಲಿ ಮೊದಲ ಮಹಿಳಾ ದಿಶಾ ಪೊಲೀಸ್ ಸ್ಟೇಷನ್ ಸ್ಥಾಪಿಸಲಾಗಿದೆ. ಬನ್ನಿ ಸ್ನೇಹಿತರೆ ಎರಡನೇ ಪ್ರಶ್ನೆ ಕಡೆಗೆ. ಎರಡನೆಯ ಪ್ರಶ್ನೆ: ರೋಹಿಂಗ್ಯಾ ವಲಸಿಗರು ಕೆಳಗಿನ ಯಾವ ಮೂಲಸ್ಥಾನ ದೇಶಗಳಿಂದ ಇದ್ದಾರೆ? ಇದರ ಆಯ್ಕೆಗಳು: ಆಯ್ಕೆ ಎ ಬಾಂಗ್ಲಾದೇಶ್, ಆಯ್ಕೆ ಬಿ ಮಯನ್ಮಾರ್, ಆಯ್ಕೆ ಸಿ ಪಾಕಿಸ್ತಾನ್, ಆಯ್ಕೆ ಡಿ ಅಫ್ಘಾನಿಸ್ತಾನ್. ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ ಮಯನ್ಮಾರ್ ದಿಂದ ರೋಹಿಂಗ್ಯಾ ವಲಸಿಗರು ಇವರ ಮಯನ್ಮಾರ್ ಮೂಲಸ್ಥಾನವಾಗಿದೆ. ಬನ್ನಿ ಸ್ನೇಹಿತರೆ ಮೂರನೆಯ ಪ್ರಶ್ನೆ ಕಡೆಗೆ. ಇಂಡಿಯಾ ಸೈನ್ಸ್ ಕಾಂಗ್ರೆಸ್ 2020 ಡ್ಯಾಶ್ ದಲ್ಲಿ ನಡೆಯಲಿದೆ? ಇದು ಮೂರನೇ ಪ್ರಶ್ನೆಗೆ ಆಯ್ಕೆಗಳು: ಆಯ್ಕೆ ಎ ಕೋಲ್ಕತ್ತಾ, ಆಯ್ಕೆ ಬಿ ಬೆಂಗಳೂರು, ಆಯ್ಕೆ ಸಿ ಮುಂಬೈ, ಆಯ್ಕೆ ಡಿ ವಾರಣಾಸಿ. ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ ಬೆಂಗಳೂರಲ್ಲಿ ಇಂಡಿಯಾ ಸೈನ್ಸ್ ಕಾಂಗ್ರೆಸ್ 2020 ನಡೆಯಲಿದೆ. ಬನ್ನಿ ಸ್ನೇಹಿತರೆ ನಾಲ್ಕನೆಯ ಪ್ರಶ್ನೆ ಕಡೆಗೆ. 2020 ರಲ್ಲಿ ನಡೆಯುತ್ತಿದ್ದ ಒಲಿಂಪಿಕ್ಸ್, 2021ಗೆ ಮುಂದು ಮಾಡಲಾಯಿತು. ಇದು ಯಾವ ದೇಶದಲ್ಲಿ ನಡೆಯಲಿದೆ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಸೌತ್ ಕೊರಿಯಾ, ಆಯ್ಕೆ ಬಿ ಆಸ್ಟ್ರೇಲಿಯಾ, ಆಯ್ಕೆ ಸಿ ಜಪಾನ್, ಆಯ್ಕೆ ಡಿ ಚೈನಾ. ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ ಜಪಾನ್. ಬನ್ನಿ ಸ್ನೇಹಿತರೆ ಐದನೆಯ ಪ್ರಶ್ನೆ ಕಡೆಗೆ. ಅಪ್ಲಿಕೇಶನ್ ಮನಿ ಮೊಬೈಲ್ ಏಡೆಡ್ ನೋಟ್ ಐಡೆಂಟಿಫೈಯರ್ ಅನ್ನು ದೃಷ್ಟಿಗೋಚರವಾಗಿರುವ ವ್ಯವಹಾರಿಕರ, ಕರೆನ್ಸಿ ನೋಟ್ಗಳನ್ನು ಗುರುತಿಸಲು, ನಿಂದ ಪ್ರಾರಂಭಿಸಲಾಗಿದೆ. ಅಪ್ಲಿಕೇಶನ್ ಮನಿ ಯಾರಿಂದ ಪ್ರಾರಂಭಿಸಲಾಗಿದೆ ಎಂದು ಕೇಳಲಾಗಿದೆ ಸ್ನೇಹಿತರೆ. ಐದನೇ ಪ್ರಶ್ನೆಗೆ ಆಯ್ಕೆಗಳು: ಆಯ್ಕೆ ಎ RBI, ಆಯ್ಕೆ ಬಿ SBI, ಆಯ್ಕೆ ಸಿ ಮಿನಿಸ್ಟ್ರಿ ಆಫ್ ಫೈನಾನ್ಸ್, ಆಯ್ಕೆ ಡಿ NITI ನೀತಿ ಆಯೋಗ. ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ RBI ನಿಂದ ಇದು ಅಪ್ಲಿಕೇಶನ್ ಮನಿಯನ್ನು ಸ್ಥಾಪಿಸಲಾಗಿದೆ. ಬನ್ನಿ ಸ್ನೇಹಿತರೆ ಆರನೆಯ ಪ್ರಶ್ನೆ ಕಡೆಗೆ. ಆರನೆಯ ಪ್ರಶ್ನೆ: ಹಾಂಗ್ಕಾಂಗ್ ಪ್ರದೇಶ ಮೊದಲ ಕೆಳಗಿನ ಯಾವ ದೇಶದ ಆಡಳಿತಾತ್ಮಕ ನಿಯಂತ್ರಣದಲ್ಲಿತ್ತು? ಇದರ ಆಯ್ಕೆಗಳು: ಆಯ್ಕೆ ಎ ಫ್ರಾನ್ಸ್, ಆಯ್ಕೆ ಬಿ ಬ್ರಿಟನ್, ಆಯ್ಕೆ ಸಿ ಪೋರ್ಚುಗಲ್, ಆಯ್ಕೆ ಡಿ ಇಟಲಿ. ಇದರ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ ಫ್ರಾನ್ಸ್ನ ಹಾಂಗ್ಕಾಂಗ್ ಮೊದಲು ಫ್ರಾನ್ಸ್ ದೇಶದ ಆಡಳಿತಾತ್ಮಕ ನಿಯಂತ್ರಣದಲ್ಲಿತ್ತು. ಬನ್ನಿ ಸ್ನೇಹಿತರೆ ಏಳನೇ ಪ್ರಶ್ನೆ ಕಡೆಗೆ. ದ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ LAC ದ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅನ್ನು ಪ್ರತ್ಯೇಕಿಸುತ್ತದೆ. ಇದರ ಆಯ್ಕೆಗಳು: ಆಯ್ಕೆ ಎ ಇಂಡಿಯಾ ಮತ್ತು ಪಾಕಿಸ್ತಾನ್, ಆಯ್ಕೆ ಬಿ ಇಂಡಿಯಾ ಮತ್ತು ಅಫ್ಘಾನಿಸ್ತಾನ್, ಆಯ್ಕೆ ಸಿ ಇಂಡಿಯಾ ಮತ್ತು ನೇಪಾಳ, ಆಯ್ಕೆ ಡಿ ಇಂಡಿಯಾ ಮತ್ತು ಚೈನಾ. ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಡಿ ಇಂಡಿಯಾ ಮತ್ತು ಚೈನಾ ದ ಲೈನ್ ಆಫ್ ಆಕ್ಚುಯಲ್ ಅನ್ನು ಪ್ರತ್ಯೇಕಿಸುತ್ತದೆ. ಬನ್ನಿ ಸ್ನೇಹಿತರೆ ಎಂಟನೆಯ ಪ್ರಶ್ನೆ ಕಡೆಗೆ. ಎಂಟನೆಯ ಪ್ರಶ್ನೆ: ಇತ್ತೀಚಿನ ನವೀನ ಸ್ಪರ್ಧೆ ಡೇರ್ ಟು ಡ್ರೀಮ್ ಅನ್ನು ನಿಂದ ಆರಂಭಿಸಲಾಗಿದೆ? ಇದು ಡೇರ್ ಟು ಡ್ರೀಮ್ ಇದು ಯಾರಿಂದ ಆರಂಭಿಸಲಾಗಿದೆ ಎಂದು ಕೇಳಲಾಗಿದೆ ಸ್ನೇಹಿತರೆ. ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ISRO, ಆಯ್ಕೆ ಬಿ NASA, ಆಯ್ಕೆ ಸಿ DRDO, ಆಯ್ಕೆ ಡಿ ಸ್ಪೇಸ್ಎಕ್ಸ್. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ DRDO ನಿಂದ ಇದು ಡೇರ್ ಟು ಡ್ರೀಮ್ ಅನ್ನು ಸ್ಥಾಪಿಸಲಾಗಿದೆ. ಬನ್ನಿ ಸ್ನೇಹಿತರೆ ಒಂಬತ್ತನೆಯ ಪ್ರಶ್ನೆ ಕಡೆಗೆ. ಕೆಳಗಿನ ಯಾವ ಆ್ಯಪ್ಸ್ COVID-19ಗೆ ಸಂಬಂಧಿಸಿಲ್ಲ? ಒಂಬತ್ತನೇ ಪ್ರಶ್ನೆಗೆ ಆಯ್ಕೆಗಳು: ಆಯ್ಕೆ ಎ ಆರೋಗ್ಯ ಸೇತು, ಆಯ್ಕೆ ಬಿ ಆಪ್ತಮಿತ್ರ, ಆಯ್ಕೆ ಸಿ ಕ್ಲಾರೆನ್ಸ್ ವಾಚ್, ಆಯ್ಕೆ ಡಿ ಸುರಕ್ಷಾ. ಇಲ್ಲಿ ಆಯ್ಕೆ ಎ ಆರೋಗ್ಯ ಸೇತು ಇದು COVID-19 ಸಂಬಂಧಿಸಿದೆ, ಆಪ್ತಮಿತ್ರ ಕೂಡ COVID-19ಗೆ ಸಂಬಂಧಿಸಿದೆ ಮತ್ತು ಕ್ಲಾರೆನ್ಸ್ ವಾಚ್ ಕೂಡ COVID-19ಗೆ ಸಂಬಂಧಿಸಿದೆ. ಇವು ಮೂರು ಕೂಡ COVID-19ಗೆ ಸಂಬಂಧಿಸಿದೆ. ಆದರೆ ಇದು ಸುರಕ್ಷಾ ಇದು COVID-19ಗೆ ಸಂಬಂಧಿಸಿಲ್ಲ. ಇದರ ಸರಿಯಾದ ಉತ್ತರ ಆಯ್ಕೆ ಡಿ ಸುರಕ್ಷಾ. ಬನ್ನಿ ಸ್ನೇಹಿತರೆ ಹತ್ತನೆಯ ಪ್ರಶ್ನೆ ಕಡೆಗೆ.
10ನೇ ಪ್ರಶ್ನೆ, 4ರಿಂದ ನಿಖರವಾಗಿ ಭಾಗಿಸಬಹುದಾದ ಶ್ರೇಷ್ಠ 3 ಅಂಕಿಯ ಸಂಖ್ಯೆ ಯಾವುದು? ಇದರ ಆಯ್ಕೆಗಳು ಆಯ್ಕೆ ಎ 992, ಆಯ್ಕೆ ಬಿ 996, ಆಯ್ಕೆ ಸಿ 998, ಆಯ್ಕೆ ಡಿ 1002. 4ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ. ಬನ್ನಿ ಸ್ನೇಹಿತರೆ 11ನೆಯ ಪ್ರಶ್ನೆ ಕಡೆಗೆ. 11ನೆಯ ಪ್ರಶ್ನೆ, ಡಾಕ್ಟರ್ ರೋಗನಿರ್ಣಯ ಅಥವಾ ಡಯಾಗ್ನೋಸಿಸ್ ಮತ್ತು ಜಡ್ಜ್ ಇದು ಯಾವುದಕ್ಕೆ ಸಂಬಂಧಿಸಿದೆ ಎಂದು ಕೇಳಲಾಗಿದೆ ಸ್ನೇಹಿತರೆ. ಡಾಕ್ಟರ್ ರೋಗನಿರ್ಣಾಯಕ ಆದರೆ ಜಡ್ಜ್ ಇದು ಯಾವುದಕ್ಕೆ ಸಂಬಂಧಿಸಿದೆ ಎಂದು ಕೇಳಲಾಗಿದೆ. ಇಲ್ಲಿ ಆಪ್ಷನ್ ಎ ಕೋರ್ಟ್, ಆಪ್ಷನ್ ಬಿ ಲಾಯರ್, ಆಪ್ಷನ್ ಸಿ ತೀರ್ಪು, ಆಪ್ಷನ್ ಡಿ ನಿಯಮಗಳು. 11ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ ತೀರ್ಪು. ಜಡ್ಜ್ ತೀರ್ಪನ್ನು ನೀಡುತ್ತಾನೆ. ಬನ್ನಿ ಸ್ನೇಹಿತರೆ 12ನೇ ಪ್ರಶ್ನೆ ಕಡೆಗೆ. ಭಾರತದ ಮೊದಲ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ CODS ಯಾರು? ಇದಕ್ಕೆ ಆಯ್ಕೆ ಎ ಫೀಲ್ಡ್ ಮಾರ್ಷಲ್ KM ಕರಿಯಪ್ಪ, ಆಯ್ಕೆ ಬಿ ಜನರಲ್ ಬಿಪಿನ್ ರಾವತ್, ಆಯ್ಕೆ ಸಿ ಜನರಲ್ ಮನೋಜ್ ಮುಕುಂದ್ ನರವಣೆ, ಆಯ್ಕೆ ಡಿ ಜನರಲ್ JJ ಸಿಂಗ್. 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ ಜನರಲ್ ಬಿಪಿನ್ ರಾವತ್. ಬನ್ನಿ ಸ್ನೇಹಿತರೆ 13ನೇ ಪ್ರಶ್ನೆ ಕಡೆಗೆ. 13ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ಪಂಚಶೀಲನ ತತ್ವಗಳಲ್ಲಿ ಒಂದಲ್ಲ? ಇದಕ್ಕೆ ಆಯ್ಕೆಗಳು ಆಯ್ಕೆ ಎ ಪರಸ್ಪರ ಆಕ್ರಮಣವಿಲ್ಲದಿರುವುದು, ಆಯ್ಕೆ ಬಿ ಆಂತರಿಕ ವ್ಯವಹಾರಗಳಲ್ಲಿ ಪರಸ್ಪರ ಹಸ್ತಕ್ಷೇಪ ಮಾಡದಿರುವುದು, ಆಯ್ಕೆ ಸಿ ಪರಸ್ಪರ ಸಹಕಾರ ಮತ್ತು ಗೌರವ ಇಲ್ಲದಿರುವುದು, ಆಯ್ಕೆ ಡಿ ಶಾಂತಿಯುತ ಸಹಬಾಳ್ವೆ. ಇದಕ್ಕೆ 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ ಪರಸ್ಪರ ಸಹಕಾರ ಮತ್ತು ಗೌರವ ಇಲ್ಲದಿರುವುದು. ಬನ್ನಿ ಸ್ನೇಹಿತರೆ 14ನೇ ಪ್ರಶ್ನೆ ಕಡೆಗೆ. 14ನೇ ಪ್ರಶ್ನೆ, ಈ ಲೋಕದಲ್ಲಿ ಜನಗಳ ಎಲ್ಲ ಅಗತ್ಯಗಳನ್ನು ಪೂರೈಸಬಹುದು, ಆದರೆ ಅವರ ದುರಾಸೆಯನ್ನಲ್ಲ. ಇದು ಕೆಳಗಿನ ಯಾವ ವ್ಯಕ್ತಿತ್ವದ ಪ್ರಸಿದ್ಧ ಉಲ್ಲೇಖ? ಇದರ ಆಯ್ಕೆಗಳು ಆಯ್ಕೆ ಎ ಜವಾಹರಲಾಲ್ ನೆಹರು, ಆಯ್ಕೆ ಬಿ ಅಂಬೇಡ್ಕರ್, ಆಯ್ಕೆ ಸಿ ಸುಭಾಷ್ ಚಂದ್ರ ಬೋಸ್, ಆಯ್ಕೆ ಡಿ ಮಹಾತ್ಮ ಗಾಂಧಿ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಡಿ 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ. ಬನ್ನಿ ಸ್ನೇಹಿತರೆ 15ನೆಯ ಪ್ರಶ್ನೆ ಕಡೆಗೆ. ಬ್ರೆಕ್ಸಿಟ್ ಈ ಪದದ ಅರ್ಥವೇನು? ಇದಕ್ಕೆ ನೇರವಾಗಿ ಸರಿಯಾದ ಉತ್ತರವನ್ನು ಹೇಳಿಕೊಡುತ್ತೇನೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ, ನಾರ್ತ್ ಕೊರಿಯಾ ಜೊತೆ ಶಾಂತಿ ಮಾತುಕತೆಯಿಂದ ನಿರ್ಗಮಿಸಿದ್ದು. ಬನ್ನಿ ಸ್ನೇಹಿತರೆ 16ನೆಯ ಪ್ರಶ್ನೆ ಕಡೆಗೆ. ಕರ್ನಾಟಕದ ಯಾವ ಉತ್ಪನ್ನ GI ಅಥವಾ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಟ್ಯಾಗ್ ಸ್ವೀಕರಿಸಲಿಲ್ಲ? ಇದಕ್ಕೆ ಆಯ್ಕೆಗಳು ಆಯ್ಕೆ ಎ ಕೂರ್ಗ್ ಅಡಿಕೆ, ಆಯ್ಕೆ ಬಿ ನಂಜನಗೂಡು ಬಾಳೆ, ಆಯ್ಕೆ ಸಿ ಮೈಸೂರು ಸಿಲ್ಕ್, ಆಯ್ಕೆ ಡಿ ಚನ್ನಪಟ್ಟಣ ಅಡಿಕೆ. 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ ಕೂರ್ಗ್ ಅಡಿಕೆ. ಬನ್ನಿ ಸ್ನೇಹಿತರೆ 17ನೇ ಪ್ರಶ್ನೆ ಕಡೆಗೆ. ಈ ಕೆಳಗಿನ ಯಾರಿಗೆ ಕರ್ನಾಟಕದ ರತ್ನ ಅತ್ಯುತ್ತಮ ಕರ್ನಾಟಕ ನಾಗರಿಕ ಗೌರವ ದೊರಕಿದೆ? ಇದರ ಆಯ್ಕೆಗಳು ಆಯ್ಕೆ ಎ ರಾಹುಲ್ ದ್ರಾವಿಡ್, ಆಯ್ಕೆ ಬಿ ಡಾಕ್ಟರ್ ರಾಜ್ಕುಮಾರ್, ಆಯ್ಕೆ ಸಿ ಡಾಕ್ಟರ್ ವಿಷ್ಣುವರ್ಧನ, ಆಯ್ಕೆ ಡಿ VK ಗೋಕಾಕ್. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ದೊರಕಿದೆ. ಬನ್ನಿ ಸ್ನೇಹಿತರೆ 18ನೆಯ ಪ್ರಶ್ನೆ ಕಡೆಗೆ. ಈ ಕೆಳಗಿನ ಯಾವುದು ಅತ್ಯಂತ ಹಳೆಯ ಕನ್ನಡದ ಪತ್ರಿಕೆ? ಇದಕ್ಕೆ ಆಯ್ಕೆಗಳು ಆಯ್ಕೆ ಎ ಮಂಗಳೂರು ಸಮಾಚಾರ, ಆಯ್ಕೆ ಬಿ ಪ್ರಜಾವಾಣಿ, ಆಯ್ಕೆ ಸಿ ಕನ್ನಡಪ್ರಭ, ಆಯ್ಕೆ ಡಿ ಜನತಾವಾಣಿ. 18ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ ಮಂಗಳೂರು ಸಮಾಚಾರ ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಬನ್ನಿ ಸ್ನೇಹಿತರೆ 19ನೆಯ ಪ್ರಶ್ನೆ ಕಡೆಗೆ. ದ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಎಂದು ಆಚರಿಸಲಾಗುತ್ತದೆ? 19ನೇ ಪ್ರಶ್ನೆ ಮತ್ತೊಮ್ಮೆ ನೋಡೋಣ ಸ್ನೇಹಿತರೆ. ದ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಇದು ಯಾವಾಗ ಆಚರಿಸಲಾಗುತ್ತದೆ? ಇದರ ಆಯ್ಕೆಗಳು ಆಯ್ಕೆ ಎ ಜೂನ್ 5, ಆಯ್ಕೆ ಬಿ ಜೂನ್ 25, ಆಯ್ಕೆ ಸಿ ಜೂನ್ 15, ಆಯ್ಕೆ ಡಿ ಜೂನ್ 29. ದ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಆಯ್ಕೆ ಎ ಜೂನ್ 5ರಂದು ಆಚರಿಸಲಾಗುತ್ತದೆ. ಬನ್ನಿ ಸ್ನೇಹಿತರೆ 20ನೇ ಪ್ರಶ್ನೆ ಕಡೆಗೆ. ಇದು ಈ ಸರಣಿಯ ಕೊನೆಯ ಪ್ರಶ್ನೆಯಾಗಿದೆ ಸ್ನೇಹಿತರೆ. ಯಾರನ್ನು ಫಾದರ್ ಆಫ್ ಎಕನಾಮಿಕ್ಸ್ ಎಂದು ಕರೆಯಲಾಗುತ್ತದೆ? ಇದರ ಆಯ್ಕೆಗಳು ಆಯ್ಕೆ ಎ JM ಕೇನ್ಸ್, ಆಯ್ಕೆ ಬಿ ಆಡಮ್ ಸ್ಮಿತ್, ಆಯ್ಕೆ ಸಿ ಅಬ್ರಹಾಂ ಮಸ್ಲೋ, ಆಯ್ಕೆ ಡಿ ಇವುಗಳಲ್ಲಿ ಯಾರೂ ಅಲ್ಲ. 20ನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮುಖಾಂತರ ತಿಳಿಸಿ ಎಂದು ಕೇಳಿಕೊಳ್ಳುತ್ತೇನೆ ಸ್ನೇಹಿತರೆ. ಮತ್ತು ಈ ಚಾನಲನ್ನು ಮರೆಯದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಧನ್ಯವಾದಗಳು ಸ್ನೇಹಿತರೆ.